ಹಾಯ್ ಫ್ರೆಂಡ್ಸ್, ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಇಲ್ವಾ? ಹಾಗಾದರೆ ಸೇಮ್ ಅದೇ ರವೆಲಿ ಇಡ್ಲಿ ಮಾಡ್ಕೊಳ್ಳೋಣ ಬನ್ನಿ. ಹೇಗೆ ಮಾಡೋದು ನೋಡೋಣ. ನಾನೊಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಬೆರೆಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಕ್ಯಾಶ್ಯೂ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಪೀಸ್ಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೇಮ್ ನೀವು ಉಪ್ಪಿಟ್ಟಿಗೆ ಏನು ರವೆ ತೊಗಿತೀರ ಅದನ್ನೇ ನಾನಿಲ್ಲಿ 1.5 ಕಪ್ಪಷ್ಟು ತೊಗೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನೀವು ಅಂಗಡಿಲಿ ಸಿಗುವಂತಹ ಇಡ್ಲಿ ರವೆನ ತರಬೇಕಾಗಿಲ್ಲ. ಮನೇಲಿರುವಂತಹ ಉಪ್ಪಿಟ್ಟಿಗೆ ನೀವು ಏನು ರವೆ ಯೂಸ್ ಮಾಡ್ತೀರಾ ಆ ರವೆಯಿಂದನೇ ನೀವು ಇದನ್ನು ಮಾಡ್ಕೋಬೋದು. ನಾನು ಹುರಿದಾದ್ಮೇಲೆ ಇದಕ್ಕೆ 1 ಕಪ್ಪಷ್ಟು ಕ್ಯಾರೆಟ್ ತುರಿಯನ್ನು ಹಾಕ್ತಾ ಇದ್ದೇನೆ. ತುರಿದಿರುವಂತಹ ಕ್ಯಾರೆಟನ್ನು ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡೆ. ಈಗ ಅದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದನ್ನು ತಣ್ಣಗಾಗಕ್ಕೆ ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೀಗ 1 ಕಪ್ಪಷ್ಟು ಮೊಸರು, ಹಾಗೆ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳಿ. ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡಿಕೊಂಡು ಇದನ್ನು ಹಾಗೆ ಒಂದು ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಯಾಕಂದರೆ ರವೆ ಅದನ್ನು ಚೆನ್ನಾಗಿ ಇದನ್ನು ನೀರು ಮತ್ತು ಮೊಸರನ್ನ ಎಳ್ಕೊಳ್ಳುತ್ತೆ. ಒಂದು 10 ನಿಮಿಷ ಆಗಿದೆ ನೋಡಿ, ಎಷ್ಟು ಈಗ ಚೆನ್ನಾಗಿ ಎಳ್ಕೊಂಡಿದೆ ಅದು. ಈಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಇಡ್ಲಿಯ ಹಿಟ್ಟಿನ ಹದಕ್ಕೆ ತಂದ್ಕೋಬೇಕು. ಒಂದೇ ಸರಿ ನೀರನ್ನು ಹಾಕಿಬಿಡಿ, ಸ್ವಲ್ಪನೇ ನೀರು ಹಾಕಿ ನೋಡ್ಕೊಳ್ಳಿ. ಇಡ್ಲಿಯ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಈನೋ ಪೌಡರನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಹಾಕೋದು, ಇದಕ್ಕೆ ನಾವು ಯಾವುದೇ ರೀತಿ ಅಡುಗೆ ಸೋಡಾ ಏನನ್ನು ಕೂಡ ಬಳಸಲ್ಲ. ನೋಡಿ ಹೀಗಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದನ್ನು ಹಾಕಿ ಕೊನೆಯಲ್ಲಿ ತಿರ್ಸ್ಕೊತಾ ಇದ್ದೀನಿ. ಇದನ್ನು ನೀವು ಇಡ್ಲಿಯ ಮೌಲ್ಡ್ಗೆ ಹಾಕೋಣ. ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಇದನ್ನು ಇಡ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಒಂದೊಂದು ಕ್ಯಾಶ್ಯೂನ ಈ ಥರ ಇಟ್ಕೊಂಡು ಇದ್ರ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದನ್ನು ನೀವು ಒಂದು 10 to 15 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಸಾಕು. ಅಷ್ಟು ಬೇಗ ಇಡ್ಲಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ. ನೀವು ಇದನ್ನು ಮಾರ್ನಿಂಗ್ ಮಾಡಿ ಈವ್ನಿಂಗ್ ತನಕ ಇಟ್ಟರೂ ಕೂಡ ಇದು ಗಟ್ಟಿಯಾಗಲ್ಲ ಇಡ್ಲಿ. ಇದನ್ನು ಸಾಗು ಜೊತೆಗೆ ನೀವು ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಉಪ್ಪಿಟ್ಟು ತಿನ್ನೋಕ್ಕೆ ಬೇಜಾರಾಗಿರೋರು ಈ ಥರ ಸೇಮ್ ಉಪ್ಪಿಟ್ಟು ರವೆಯಿಂದ ಇಡ್ಲಿ ಮಾಡ್ಕೊಳ್ಳಿ ಮನೇಲಿ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.